ಈ ಮಧ್ಯೆ ಭಾರತೀಯರ ಜೇಬಿಗೆ ಈ ಯುದ್ಧದ ಎಫೆಕ್ಟ್ ತಟ್ತಾ ಇದೆ. ರಾತ್ರೋರಾತ್ರಿ ದೇಶದಲ್ಲಿ ಸಿಲಿಂಡರ್ ಬೆಲೆ ಏರಿಕೆಯಾಗಿದೆ. ಗೃಹ ಬಳಕೆ ಸಿಲಿಂಡರ್ 14.2 kgಯ ಸಿಲಿಂಡರು, ಅದಕ್ಕೆ 60 ರೂಪಾಯಿ ಏರಿಕೆಯಾಗಿದೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ ಅದರದ್ದು 115 ರೂಪಾಯಿ ಜಾಸ್ತಿ ಆಗಿದೆ. ಇದಕ್ಕೂ ಯುದ್ಧಕ್ಕೂ ಸಂಬಂಧ ಇಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ. ಬಟ್ ದಿಢೀರ್ ಏರಿಕೆಯಾಗಿರೋದು ಅದೇ ಕಾರಣಕ್ಕಾಗಿ ಅನ್ನೋ ಅನುಮಾನಗಳು. ಇನ್ನು ಗ್ಯಾಸ್ ಬುಕ್ಕಿಂಗ್ನ ನಿಯಮದಲ್ಲೂ ಕೂಡ ಬದಲಾವಣೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸಿಂಗಲ್ ಸಿಲಿಂಡರ್ ಇದ್ದವರು 21 ದಿನದ ಒಳಗಾಗಿ ಬುಕ್ ಮಾಡಂಗಿಲ್ಲ, ಡಬಲ್ ಸಿಲಿಂಡರ್ ಇದ್ದವರು 31 ದಿನದ ಒಳಗಾಗಿ ಬುಕ್ ಮಾಡಂಗಿಲ್ಲ. ಈ ರೀತಿಯೆಲ್ಲ ನಿಯಮಗಳಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ವರ್ತಕರು ಹೇಳ್ತಾರೆ ಸಿಲಿಂಡರ್ ಸಿಗ್ತಾ ಇಲ್ಲ ರೀ, ಪೂರೈಕೆ ಆಗ್ತಿಲ್ಲ ಅಂತ. ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಸರಿಯಾಗಿ ಪೂರೈಕೆ ಮಾಡ್ತಿಲ್ಲ. ಅವರು ಡೊಮೆಸ್ಟಿಕ್ ಸಿಲಿಂಡರ್ ಅಂದ್ರೆ ಗೃಹ ಬಳಕೆಯ ಸಿಲಿಂಡರ್ನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಅದಕ್ಕೆ ಆದ್ಯತೆ ಕೊಡ್ತಿದ್ದಾರೆ. ವಾಣಿಜ್ಯ ಸಿಲಿಂಡರ್ಗಳು ಸಿಗ್ತಿಲ್ಲ ಅಂತ ವರ್ತಕರು ಹೇಳ್ತಿದ್ದಾರೆ. ಇನ್ನು ಜನ ಇದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೋ ಯುದ್ಧ ಆಯಿತು, ನಾವು ಅನುಭವಿಸಬೇಕಾದಂಥ ಸ್ಥಿತಿ ಬಂದಿದೆ. ಕೇಂದ್ರ ಸರ್ಕಾರ ಏಕಾಏಕಿ ದರ ಏರಿಕೆ ಮಾಡಿದೆ, ಕಡಿಮೆ ಮಾಡಬೇಕಿದ್ದನ್ನು, ಜೀವನ ಮಾಡೋದೇ ಕಷ್ಟ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇವತ್ತು ರಾಜ್ಯದಲ್ಲಿ ಸಿಲಿಂಡರ್ ರೇಟನ್ನ ಹೆಚ್ಚಳಿಕೆ ಮಾಡಿದ್ದಾರೆ. ಇವತ್ತಿಂದನೇ ಅದನ್ನ ಜಾರಿಗೆ ತರಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಮನೆಗಳಲ್ಲಿ ಬಳಸೋಂಥ ಸಿಲಿಂಡರ್ 60 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಮತ್ತೆ ಹೋಟ್ಲು ಉದ್ಯಮಗಳಿಗೆ ಬಳಸೋಂಥ ವಾಣಿಜ್ಯ ಸಿಲಿಂಡರ್ಗಳಿಗೆ 115 ರೂಪಾಯಿನ ದರನ ಏರಿಕೆ ಮಾಡಿದ್ದಾರೆ. ಇದರಿಂದ ಜನಸಾಮಾನ್ಯರಿಗೆ ಮತ್ತು ಏನು ವಾಣಿಜ್ಯ ತೆರಿಗೆ ವಾಣಿಜ್ಯ ಉದ್ಯಮಗಳಲ್ಲಿ ಕೆಲಸ ಮಾಡ್ತಿರೋಂಥ ಉದ್ಯಮದಾರರಿಗೆ ಇದರಿಂದ ತುಂಬ ಅನಾನುಕೂಲ ಆಗುತ್ತೆ. ಯಾಕೆ ಅಂತ ಅಂದರೆ ಈಗ ನೋಡ್ತಾ ಇರ್ಬೋದು, ಈ ಹಿಂದೆ ಮುಂಚೆ ಈ ಪ್ರಧಾನಮಂತ್ರಿ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಹೆಣ್ಮಕ್ಳು ಒಲೆ ಉರಿಸಿ ಇದು ಮಾಡೋದ್ರಿಂದ ಅವರಿಗೆ ಕಣ್ಣಿಗೆ, ಆರೋಗ್ಯಕ್ಕೆ ಎಲ್ಲದಕ್ಕೂ ಸಮಸ್ಯೆ ಆಗುತ್ತೆ, ಪರಿಸರಕ್ಕೆ ಮಾಲಿನ್ಯ ಆಗುತ್ತೆ ಅಂತೇಳಿ ಹಲವಾರು ಇದಿಟ್ಕೊಂಡು ತಾವು ಬಂದರು. ಒಳ್ಳೆ ಉದ್ದೇಶದಿಂದನೇ ತಾವು ಬಂದರು. ಆದರೆ ಇಲ್ಲಿ ಬೆಲೆನ ಏರಿಕೆ ಮಾಡಿ ತೊಟ್ಲೂ ಇವರೇ ತೂಗ್ತಾರೆ, ಮಗುನು ಇವರೇ ಚಿಡ್ತಾರೆ. ಆ ರೀತಿಯಾಗಿ ಇವತ್ತು ಸರ್ಕಾರನ ನಡೆಸ್ತಾ ಇದ್ದಾರೆ. ಅದು ಮತ್ತೆ ಈ ಬೆಲೆ ಏರಿಕೆ ಮಾಡಿರೋದನ್ನ ದಯವಿಟ್ಟು ಖಂಡಿಸಬೇಕು. ಇವತ್ತಿನ ದಿವಸ ಕೇಂದ್ರ ಸರ್ಕಾರ, ನಾನು ನೋಡ್ದಂಗೆ ನ್ಯೂಸ್ನಲ್ಲಿ ಬೆಳಗ್ಗೆ ನ್ಯೂಸ್ನ ನೋಡ್ತಾ ಇದ್ದೆ, ಮಾಮೂಲಿ ಸಿಲಿಂಡ್ರು, ಅಡುಗೆ ಮನೆ ಬಳಸೋ ಸಿಲಿಂಡ್ರಿಗೆ 60 ರೂಪಾಯಿ, ಮತ್ತು ವಾಣಿಜ್ಯ ಸಿಲಿಂಡರ್ಗಳು, ಹೋಟ್ಲು ಉದ್ಯಮಿಗಳು ಅವರು ಇವರು ಬಳಸೋ ಮದುವೆ ಸಮಾರಂಭಗಳು ಬಳಸ್ತಂಥ ಒಂದು ಸಿಲಿಂಡರ್ಗಳಿಗೆ 115 ರೂಪಾಯಿ ಮಾಡಿ ಏರಿಕೆ ಮಾಡಿದ್ದಾರೆ. ಇವರು ಯಾರನ್ನೂ ಹೇಳಲ್ಲ, ಕೇಳಲ್ಲ. 5 ವರ್ಷಕ್ಕೊಂದು ಸರಿ ಬರ್ತಿರ್ತಾರೆ, ತಿಂಗಳ 6 ತಿಂಗಳಿಗೊಂದು ಸರಿ, ವರ್ಷಕ್ಕೊಂದು ಸರಿ ಎಲ್ಲ ಥರದ್ದು ರೇಟ್ ಮಾಡ್ತಾರೆ. ನಾವು ರೈತಾಪಿ ವರ್ಗದವರು ಹಿಂದೆಲ್ಲ ಸೌದಿ ಒಲೆ ಕಟ್ಕೊಂಡು ಸೌದಿ ಒಲೆಗೆ ಒಳ್ಳೆ ಆಹಾರ ಬೇಯಿಸ್ಕೊಂಡು ಊಟ ಮಾಡಿ ಆರೋಗ್ಯವಾಗಿದ್ವಿ. ಇದೆಲ್ಲ ಒಳ್ಳೇದಲ್ಲ, ನೀವು ಹೊಗೆ ಕುಡಿಬಾರ್ದು ಹೆಣ್ಮಕ್ಳು, ಹಾಗೆ ಹೀಗೆ ಅಂತೇಳಿ ಹೊಸ ಥರದ್ದು ಒಂದು ಸಿಲಿಂಡ್ರ್ ತಂದು ಇವತ್ತು ಗಗನಕ್ಕೆ ಏರಿಸ್ತಾ ಇದ್ದಾರೆ ಸಿಲಿಂಡ್ರನ್ನ. ನಾವು ಜೀವನ ಹೆಂಗೆ ಮಾಡೋದು? ಜನಸಾಮಾನ್ಯರಿಗೆ ಏನೇನು ಬೆಲೆ ಏರಿಕೆ ಮಾಡ್ತೀರಿ, ಇದರಲ್ಲಿ ಕಡಿವಾಣ ಹಾಕ್ಬೇಕು. ನೀವು ಆದಷ್ಟು ಕಡಿವಾಣ ಹಾಕ್ಲಿದ್ರೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ. ನಿಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ಅತ್ಯಂತ ಶೀಘ್ರವಾಗಿ ಘೋರವಾಗಿ ಹೋರಾಟ ಮಾಡ್ತೀವಿ. ಪ್ರತಿಯೊಂದು ನೀವು 5 ವರ್ಷಕ್ಕೊಂದ್ಸರಿ ನೀವು ಹೋಗಲಿ, ಒಂದ್ಸರಿ 5 ವರ್ಷಕ್ಕೊಂದ್ಸರಿ ಬರ್ಬೇಕಾದ್ರೆ ನಾವು 5 ವರ್ಷದ ತನಕ ಇಷ್ಟು ಅಜೆಂಡಾ ಮಾಡ್ತೀವಿ, ಇಷ್ಟು ಏರಿಸ್ತೀವಿ, ಇಷ್ಟು ಬಿಡ್ತೀವಿ ಅಂತ ಹೇಳಿದ್ರೆ ಚುನಾವಣೆ ಬಂದರೆ ನಾವು ಬೇಕಾದ್ರೆ ಹಾತ್ಕೊಂತೀವಿ, ಬೇಡಾದ್ರೂ ಬಿಡ್ತೀವಿ. ಆಮೇಲೆ ಅವ್ರ ಮೇಲೆ ನೀವು, ನಿಮ್ಮ ಮೇಲೆ ಅವರು ಹಾಗೆ ಸಹಿಸ್ಕೊಂತ ರಾಜಕಾರಣ ಮಾಡ್ತೀರಿ. ಹಾಗೆ ಸಹಿಸ್ಕೊಳ್ಳೋಂಥ ರಾಜಕಾರಣ ಮಾಡಬೇಡ್ರಿ. ಜನಸಾಮಾನ್ಯರಿಗೋಸ್ಕರ ಚುನಾಯಿತರಾಗಿ ಹೋಗ್ತೀರಿ, ಅದನ್ನು ನೀವು ಉಳಿಸ್ಕೊಂಬೇಕು ಮುಂದೆ ನಿಲ್ಗಳು ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಸಿಲಿಂಡ್ರು ಈ ಥರ ಒಂದೇ ಸತಿಗೆ ಈ ಥರ ರೇಟ್ ಜಾಸ್ತಿ ಆಗಿದೆ, 60 ರೂಪಾಯಿ ಜಾಸ್ತಿ ಆಗಿದೆ. ನಾವು ಹೆಂಗೆ ಬದುಕೋದು? 500 ರೂಪಾಯಿ ಕೂಲಿ ತೊಗೊತೀವಿ, ನಾವು ಬದುಕೋದು ಹೆಂಗೆ? ಮುಂಚೆ ಹೆಂಗೆ ಒಲೆ ಒಳಗಿತ್ತ ಹಂಗೆ ಮಾಡ್ಕೊತೀವಿ. ನಮ್ಗೆ ಸಾಕದೇ, ನಾವು ಬದುಕೋದೇ ಕಷ್ಟ ಆಗಿದೆ. ಇವಾಗ ಮಕ್ಕಳಿಗೆಲ್ಲ ಓದಿಸಿ ಈ ಥರ ಜಾಸ್ತಿ ಆದರೆ ನಾವು ಮಕ್ಳಿಗೆ ಹೆಂಗೆ ಓದಿಸೋದು? ನಾವು ಹೆಂಗೆ ಮಾಡೋದು? ದುಡಿಯೋದು 500 ರೂಪಾಯಿ. ಆ 500 ರೂಪಾಯಿಗೆ ಸಿಲಿಂಡ್ರಿಗೆ ಇಷ್ಟು ಜಾಸ್ತಿ ಆಗಿಬಿಟ್ರೆ ನಾವು ಹೆಂಗೆ ಬದುಕೋದು? ನಮಗೆ ಜೀವನ ಮಾಡೋದೇ ಕಷ್ಟ ಆಗಿದೆ ಇವಾಗ. ಇವತ್ತು ರಾಜ್ಯದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.